ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನನ್ನ ತಂಗಿದು ಫೋಟೋ ಶೂಟ್ ಇತ್ತು ಅಂತಂದ್ಬಿಟ್ಟು ನಾನೇ ಮೇಕಪ್ ಮಾಡಿದೆ. ಯಾಕೆ ಅಂತಂದರೆ ನಿಜವಾಗ್ಲೂ ಅವ್ಳಿಗೆ ಸ್ವಲ್ಪ ಅಂದರೆ ಸ್ವಲ್ಪನೂ ಮೇಕಪ್ ಮಾಡ್ಕೊಳ್ಳೋಕ್ಕೆ ಬರಲ್ಲ. ಮೇಕಪ್ ಮಾಡೋಕ್ಕೆ ಮೇಕಪ್ ಆರ್ಟಿಸ್ಟ್ ಏನು ಆಗಬೇಕಾಗಿಲ್ಲ. ನಾವೇ ನಮಗೆ ತಕ್ಕನಾಗೆ ಮೇಕಪ್ ಮಾಡ್ಕೊಂಡ್ರೆ ಚೆನ್ನಾಗೇ ಕಾಣಿಸುತ್ತೆ. ನಂಗೆ ನಿಜವಾಗ್ಲೂ ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಯಾಕೆ ಅಂತಂದರೆ ಕೆಲವೊಬ್ಬರೆಲ್ಲ ತುಂಬ ಓವರಾಗಿ ಮೇಕಪ್ ಮಾಡ್ತಾರೆ. ಅದು ನಂಗೆ ಇಷ್ಟನೇ ಆಗಲ್ಲ. ನಾವೇ ಸ್ವಲ್ಪ ನಮಗೆ ಏನು ಗೊತ್ತಿದೆಯೋ ಅದರಲ್ಲೇ ಮೇಕಪ್ ಮಾಡಿಕೊಂಡ್ರೆ ನನಗೆ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇವತ್ತು ನನ್ನ ತಂಗಿದು ಫೋಟೋಶೂಟ್ ಇರೋದ್ರಿಂದ ನಾನೇ ರೆಡಿ ಮಾಡ್ತಿದ್ದೆ ಅಲ್ವಾ. ಅವಳಂತೂ ಸಿಕ್ಕಾಪಟ್ಟೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ಲು. ಒಂದು ಸ್ವಲ್ಪ ಫೌಂಡೇಶನ್ ಜಾಸ್ತಿ ಆಗಿದ ತಕ್ಷಣ ಅವಳೆ ಡ್ರಾಮಾ ಕಂಪ್ನಿಯವ್ರ ಥರ ಮೇಕಪ್ ಮಾಡಿದ್ಯಲ್ಲೇ ಅಂತ ನಿಜವಾಗ್ಲೂ ತುಂಬ ಅಂದರೆ ತುಂಬ ರೇಗಿಸ್ತಾ ಇದ್ಲು. ಆ್ಯಂಡ್ ಇವತ್ತು ನಾವು ಹೆಸ್ರುಘಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಫೋಟೋಶೂಟ್ಗೆ. ಏನಾಯಿತು ಗೊತ್ತಾ ಪ್ಲ್ಯಾನು, ಫಸ್ಟು ಸ್ಟಾರ್ಟಿಂಗಲ್ಲಿ ಮನೆ ಹತ್ರನೇ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡು ಮನೆ ಹತ್ರ ಕ್ಯಾಮ್ರಾ ತೊಗೊಂಡು ಹೋದರೆ ನಿಜವಾಗ್ಲೂ ಕ್ಯಾಮ್ರಾನೇ ತೇವ ಆಗೋಯಿತು. ಅದಕ್ಕೆ ಮತ್ತೆ ಮಳೆ ನಿಂತ ಮೇಲೆ ಫೋಟೋಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಮೇಕಪ್ ನೋಡಿ ಎಷ್ಟು ಸಿಂಪಲಾಗಿ ಬಂದಿದೆ ಅಲ್ವಾ. ನನಗಂತೂ ಸಖತ್ ಇಷ್ಟ ಆಯಿತು, ಅವಳಿಗೂ ಕೂಡ ಇಷ್ಟ ಆಯಿತು. ಬಟ್ ಅವಳಿಗೆ ಬ್ಲಷ್ ಇಷ್ಟ ಆಗಲಿಲ್ಲ. ಡ್ರಾಮಾ ಕಂಪ್ನಿಯವ್ರ ಥರ ಬ್ಲಷ್ ಹಾಕ್ಬಿಟ್ಟಿದ್ದಾಳೆ ಅಂತ ಇದ್ಲು. ಅದು ಬಿಟ್ಟರೆ ಅದಾದಮೇಲೆ ಫೈನಲ್ ಟಚ್ ಅಂತ ಅಂದ್ಬಿಟ್ಟು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿದೆ. ಅದಾದಮೇಲೆ ನಾವು ಮಮ್ಮಿಗೆ ತೋರಿಸಿದ್ವಿ. ಮಮ್ಮಿ ಮೇಕಪ್ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿ ನಿಜವಾಗ್ಲೂ ನನಗಂತೂ ಒಂದು ದಿವಸ ನೀವು ಮೇಕಪ್ ಮಾಡ್ಕೊಳಲ್ವಲ್ಲ ಆ ಥರ ಅಂತ ಅಂದ್ಬಿಟ್ಟು ಅಂತ ಇದ್ರು. ಆಮೇಲೆ ನನ್ನ ತಂಗಿ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ. ಆ್ಯಂಡ್ ಮೇಕಪ್ ಕೂಡ ತುಂಬ ಸೆಟಲಾಗಿ ಕೂತಿದೆ. ಫೋಟೋಶೂಟ್ ಮಾಡಿರೋ ವೀಡಿಯೋಸ್ನ ಮತ್ತು ಫೋಟೋಸ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ನನಗೆ ಟೈಮ್ ಸಿಗ್ತಾ ಇಲ್ಲ ಮಾಡೋಕ್ಕೆ. ಆ್ಯಂಡ್ ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.